ಇನ್ನು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಏನಿದೆ ಅದರ ಮುಖ್ಯದ್ವಾರವೇ ಬಂದ್ ಆಗಿದೆ. ಸಾರ್ವಜನಿಕರು ಈಗ ಎಪಿ ನಗರ ಆ ಒಂದು ಭಾಗದಲ್ಲಿ ಪೊಲೀಸ್ ಠಾಣೆ ಅಲಭ್ಯ ಆಗಿದೆ ಸಾರ್ವಜನಿಕರಿಗೆ. ಅಷ್ಟು ಮಟ್ಟಿಗೆ ಇದನ್ನು ಬಂದ್ ಮಾಡಲಾಗಿದೆ. ನೋಡ್ತಾ ಇದ್ರೆ ಈಗ ಇದೊಂದು ರೀತಿ ಇದೇ ಕೇಸಿಗೆ ಮೀಸಲಾದಂಥ ಸ್ಟೇಷನ್ ಏನೋ ಅನ್ನೋ ರೀತಿಯಾಗಿ ಅನ್ನಿಸ್ತಾ ಇದೆ. ಈಗ ಸಾಮಾನ್ಯ ಜನರಲ್ಲಿ ಓಡಾಡೋಕ್ಕೂ ಕೂಡ ಕಷ್ಟ ಆಗ್ತಿದೆ. ಯಾಕಂದರೆ ಬ್ಯಾರಿಕೇಡ್ಗಳನ್ನು ಹಾಕ್ತಿದ್ದಾರೆ. ಪವಿತ್ರ ಗೌಡ ಕರೆತಂದ ತಕ್ಷಣ ಮುಖ್ಯ ಬಾಗಿಲನ್ನು ಬಂದ್ ಮಾಡಲಾಗ್ತಿದೆ. ಆರೋಪಿಗಳಿಗೆ VIP ಟ್ರೀಟ್ಮೆಂಟನ್ನು ಕೊಡ್ತಿರುವಂಥ ಪೊಲೀಸರು ಪವಿತ್ರ ಗೌಡಳನ್ನು ಅಲ್ಲಿ ಹಿಂಬಾಗಿಲಿನಿಂದ ಕರೆದೊಯ್ದು ಒಳಗಡೆ ಕರ್ಕೊಂಡು ಹೋದರು. ಸೊ ಇದು ಇವತ್ತು ಬೆಳಗ್ಗೆ ಪವಿತ್ರ ಗೌಡ ಬಂದಂಥ ಸಂದರ್ಭ. ಇದು ಇಡೀ ಪೊಲೀಸ್ ಸ್ಟೇಷನ್ನ ಸುತ್ತ ಶಾಮಿಯಾನ ಹಾಕಲಾಗಿದೆ. ಇನ್ನು ಆ ದಾರಿಯ ಮುಂದೆ ರಸ್ತೆಗೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಸಾಮಾನ್ಯ ಜನರು ಓಡಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು, ನಮ್ಗೆ ಎದೆ ನೋಯ್ತಾ ಇದೆ. ಇವ್ರು ಈ ತರ ಅಡ್ಡ ಹಾಕೊಂಡು ನಮ್ಗೆ ಇಲ್ಲಿ ಜಾಗ ಬಿಡ್ತೇನೆ ಇದ್ ಮಾಡ್ತಾರೆ. ನಾವೇನ್ ಮಾಡ್ಬೇಕು? ಎಲ್ಲಿ ಹೋಗ್ಬೇಕು ನಾವು? ಯಾವ ಆಫೀಸರ್ ಬಂದ್ರೆ ಬಿಡಿ, ನಮ್ಗೆ ಜಾಗ ಬಿಡಿ, ನಾವು ಹೋಗ್ಬೇಕು. ನಮ್ಗೆ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಈಗ ಸುತ್ತಾಡ್ಕೊಂಡು ಹೋಗ್ಬೇಕಂದ್ರೆ ಬೇರೆ ರಸ್ತೆ ಬೇರೆ ರಸ್ತೆ ಇದು ಒಂದ್ 2 ಕಿಲೋಮೀಟರ್ ಆಗುತ್ತೆ. 2 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಏನ್ ಹೇಳುದು, ನಮ್ಗೆ ಎಲ್ಲ ತೊಂದರೆ ಆಗ್ತಾ ಇದೆ. ದಾರಿ ಬಿಡ್ಬೇಕಷ್ಟೇ. ನಮ್ಗೆ ಇವಾಗ ಹೋಗಕ್ಕೆ ಅಲ್ಲಿ ಓಪನ್ ಮಾಡ್ಬೇಕಷ್ಟೇ. ಏನ್ ಹೇಳ್ತಿದ್ದಾರೆ ಪೊಲೀಸರು? ಪೊಲೀಸ್ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಬೇರೆಯವರಿಂದ ಆರ್ಡರ್ ಬಂದಿದೆ, ನಾವು ಬಿಡಲ್ಲ. ಅಲ್ಲ, ಈಗ ನೀವು ಮಾಡಿ, ಈಗ ಸರ್ ನೀವು ಮಾಡ್ತೀರಾ, ಏನ್ ಬಂದ್ ಪ್ರಯೋಜನ ಹೇಳಿ? ಅವ್ರ ಕೆಲಸ ಅವ್ರು ಮಾಡ್ತಾನೆ. ಅವ್ರೆ ಇನ್ನ ಜಾಸ್ತಿ ಆಗ್ತಾ ಇದೆ. ನೆನ್ನೆ ಒಂದಿತ್ತು ಪ್ಲಟೋಲು, ಇವತ್ತು 4 ಆಗವೆ. ಇಲ್ಲಿ ಬ್ಯಾರಿಕೇಡ್ ಹಾಕಿ ಬೆಳವಣಿಗೆನೆ ರೋಡ್ನ ಬ್ಲಾಕ್ ಮಾಡಿದ್ದಾರೆ. ಇಲ್ಲಿ 500 ಮೀಟರ್ನೂ ಅಲ್ಲ, 200 ಮೀಟರ್ಗೆ 2.5 ಕಿಲೋಮೀಟರ್ ಸುತ್ತಾಕೊಂಬನ್ನಿ ಅಂತ ಇದ್ದಾರೆ. ಇದು ಯಾವ ರೀತಿ ದಬ್ಬಾಳಿಕೆ? ಇದು ಯಾವ ರೀತಿ ದಬ್ಬಾಳಿಕೆ ಹೇಳಿ? ಕೇಳಿದ್ರೆ ಅಧಿಕಾರಿಗಳು ಹೇಳಿದ್ದಾರೆ ಅಂತಾರೆ. ಅಧಿಕಾರಿಗಳು ಅಕ್ಯೂಸ್ನ ಪೊಲೀಸ್ ಸ್ಟೇಷನ್ ಒಳಗಡೆ ಪ್ರೊಟೆಕ್ಟ್ ಮಾಡಲಿ, ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ಸಾರ್ವಜನಿಕರು ಅದಕ್ಕೆ ಏನೋ ಇದು ಮಾಡ್ತಾ ಇಲ್ಲ. ಅವ್ರು ಏನಾದ್ರು ಮಾಡ್ಕೊಳ್ಳಿ. ಒಬ್ಬನಿಗೋಸ್ಕರ ಇಲ್ಲಿ 100 ಜನರಿಗೆ ತೊಂದರೆ ಕೊಡೋದು ತಪ್ಪದು. ಓಡಾಡ್ಲಿ, ಒಂದು ಬ್ಯಾರಿಕೇಡ್ ಬಿಡ್ಲಿ. ನಾವು ಎಲ್ಲರಿಗೂ ಮಾಡ್ಲಿ. ಅವರು ಸಿಟಿಸನ್ ಆಫ್ ಇಂಡಿಯಾನೇ ಅಲ್ವಾ? ಹಂಗಾರೆ ಒಬ್ಬ ಕೊಲೆಗಾರಂಗೆ ಇಷ್ಟೊಂದು VIP ಟ್ರೀಟ್ಮೆಂಟಾ? ಅವ್ರು ಮಾಡ್ಲಿ, ಅವ್ರ ಒಳಗಡೆ ಏನ್ ಬೇಕಾದ್ರೂ ಮಾಡ್ಲಿ. ಅವ್ರು ಎನ್ಕ್ವೈರಿ ಮಾಡ್ತಾರ ಮಾಡ್ಲಿ, ನಮ್ಗೇನು ತೊಂದರೆ ಇಲ್ಲ. ಪಬ್ಲಿಕ್ ಏನು ತೊಂದರೆ ಕೊಡ್ತಾ ಇದೆ. ಇವಾಗ ಮಕ್ಳಿಗೆ ಸ್ಕೂಲ್ ವ್ಯಾನ್ಗೆ 2.5 ಕಿಲೋಮೀಟರ್ ಸುತ್ತಾಡ್ಕೊಂಡು ಹೋಗ್ಬೇಕಂದ್ರೆ ಎಷ್ಟು ತೊಂದರೆ ಆಗತ್ತೆ ಹೇಳಿ? ಕಾಫಿ ಮಾಡಕ್ ಹೋಗೋರು ಬಿಡ್ತಾ ಇಲ್ಲ. ಅವ್ರನ್ನ ಇಲ್ಲೆಲ್ಲ ಹಾಕೋಬಾರ್ದು, ಸೆಂಟ್ರಲ್ ಜೈಲಿಗೆ ಹಾಕ್ಬಿಡ್ಲಿ. ಹಾಕ್ಲಿ ಸರ್, ಅಪರಾಧಿನ ಜೈಲಿಗೆ ಹಾಕ್ಲಿ. ಸೆಂಟ್ರಲ್ ಜೈಲ್ ಇದೆ, ಇಲ್ಲೇ ಹಾಕೋಬೇಕು. ಪಬ್ಲಿಕ್ ಪ್ರಾಬ್ಲಮ್ ಆಗುತ್ತೆ. ಇದು ಲೋಕಲ್ ಇಲ್ಲಿ ಹಾಕೋಬಾರ್ದು, ಅಲ್ಲಿ ಹಾಕೋಬೇಕು. ಅಲ್ಲಿ ಹಾಕೊಂಡು ಚೆನ್ನಾಗಿ ವರ್ಕ್ ಮಾಡ್ಬೇಕು ಅವನ್ನ. ಇದ್ರಲ್ರಿ ತೆಗಿರಿ, ತೆಗಿ ಬಾಗ್ಲ ಹೋಗ್ಬೇಕು. ಆಚೆ ಕಡೆ ಹೋಗ್ಬೇಕು. ಒಳಕತೆ ಐತಲ್ಲ, ಏನ್ ತೆಗಿಲ್ಲ ಅವ್ರು ಹೇಳೋರು. ಅಧಿಕಾರಿ ಎಲ್ಲ ರೋಡಿಗೆ ತೊಂದರೆ ಕೊಡುತ್ತೆ ಹೇಳೋರ. ಆಯ್ಕೊಳ್ಳಿ ಬಿಡಿ, ಆರೋಪಿ ತಂಡ ಕಂಪೌಂಡರ್ ಕೂಡ ಏನ ಮಾಡ್ಕೊಳ್ಳ ಏನಾಗಬೇಕಾಗಿದೆ. ಸಾರ್ವಜನಿಕ ರೋಡ್ ಬಿಟ್ಟರೆ ಸಾಕು ನಮ್ಗೆ. ಇನ್ನು ಠಾಣೆಗೆ ಶಾಮಿಯಾನ ಹಾಕ್ಸಿರೋದು ಯಾಕೆ? ಇದರ ಹಿಂದಿನ ಕಾರಣ ಬಯಲಾಗಿದೆ. ದರ್ಶನ್ಗಾಗಿ ಶಾಮಿಯಾನದ ಸೈಡ್ ವಾಲ್ ಹಾಕ್ಸಿದ್ದಂಥ ಪೊಲೀಸ್ ಇದು ಯಾಕೆ ಶಾಮಿಯಾನ ಹಾಕ್ಸಿದ್ದಾರೆ ಅಂತ ನೋಡಿದಾಗ, ಸರ್ ನನಗೆ ಒಂದೇ ಕಡೆ ಕೂತ್ಕೊಂಡಿರೋಕ್ಕಾಗಲ್ಲ, ನಾನೊಂದಷ್ಟು ವಾಕ್ ಮಾಡಬೇಕಾಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗಬೇಕು ಅಂತ ಪೊಲೀಸ್ ಬಳಿ ಹೇಳಿರೋದಂತೆ ದರ್ಶನ್. ಪೊಲೀಸ್ ಠಾಣೆ ಒಳಗೆ ತಿರುಗಾಡೋಕ್ಕೆ ಜಾಗ ಇಲ್ಲ, ಹಾಗಾಗಿ ದರ್ಶನ್ ರಿಕ್ವೆಸ್ಟ್ ಮಾಡಿರುವಂಥ ಹಿನ್ನೆಲೆ ಶಾಮಿಯಾನ ಹಾಕ್ಸಿದ್ದಾರೆ ಅಂತ ಅಲ್ಲಿ ವಾಕ್ ಮಾಡೋಕ್ಕೆ. ಒಳಗೆ ಸಿಗರೇಟ್ ಇಲ್ಲವಾದರೆ ಕೈ ನಡುಗುತ್ತೆ ಅಂತ ಕೂಡ ದರ್ಶನ್ ಹೇಳಿರುವಂಥದ್ದಾಗಿದೆ. ನೀವು ಪದೇ ಪದೇ ಪ್ರಶ್ನೆ ಮಾಡ್ತಲೇ ಇದ್ದೀರಿ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ನೋಡಿ, ಅವ್ರಿಗೆ ಹೇಳೋಣ, ಪೊಲೀಸ್ನವರಿಗೆ ಸರಿಯಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಏನಾಗಬೇಕು ಅದನ್ನು ಮಾಡಿ ಅಂತ ಹೇಳ್ತೇನೆ. ಆದರೆ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀಯಾಗಿ ಬಿಡಬೇಕು. ಯಾರು ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡೋದಿಲ್ಲ, ಮಾಡಿಕೊಡ್ದು. ಆ ಥರದ್ದು ಇಲ್ಲ ಅಂತ ಹೇಳಿ ಅವರು ನಾನು ತಾವೆಲ್ಲ ಮೊನ್ನೆ ಹೇಳಿದಾಗ ನಾನು ವಿಚಾರ ಮಾಡಿದೆ. ಏನ್ರಿ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಈ ರೀತಿ ಹೇಳ್ತಾ ಇದ್ದಾರಪ್ಪ ಏನು ಅಂತ ಕೇಳಿದಾಗ, ಇಲ್ಲ ಸರ್ ನಾವು ಹಂಗೆಲ್ಲ ಮಾಡಿಲ್ಲ, ಮಾಡೋದು ಇಲ್ಲ. ಅವರಿಗೆ ಬೇರೆ ಎಲ್ಲ ಅಪರಾಧಿಗಳು ಹೇಗೆ ಟ್ರೀಟ್ ಮಾಡಬೇಕು ಅವರನ್ನು ಹಾಗೆ ಟ್ರೀಟ್ ಮಾಡ್ತೀವಿ, ಅದರಲ್ಲಿ ಯಾವುದೇ ಮುಲಾಜಿಲ್ಲ ಅಂತ ಹೇಳಿದರು. ಅದರಿಂದ ಅವರಿಗೆ ಫ್ರೀಯಾಗಿ ಅವ್ರು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಿಡೋಣ ಅಂತ ಅನ್ಸುತ್ತೆ. ಇಲ್ಲ, ಅದೆಲ್ಲ ಏನೂ ಇಲ್ಲ. ನಾನು
ಪರಮೇಶ್ವರ್ ಅವರ ಮಾತು. ಅವರು ಕೇಳಿದ್ರಂತೆ ಯಾಕೆ ಏನು ಅಂತ. ಟಿವಿ9 ನಿರಂತರ ವರದಿಯ ಬಳಿಕ ಎಚ್ಚೆತ್ತಂತ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಬಳಿ ಹಾಕಿರುವಂತಹ ಬ್ಯಾರಿಕೇಡ್ ಅನ್ನ ಈಗ ಕ್ಲಿಯರ್ ಮಾಡಲಾಗಿದೆ. ಬ್ಯಾರಿಕೇಡ್ ತೆಗೆಯುವಂತೆ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕೆ ನಮ್ಮ ಪ್ರಾಣ ತಿಂತಿದ್ರ ನೀವು ಅಂತ. ಟಿವಿ9 ನಿರಂತರ ವರದಿ ಬಳಿಕ ಈಗ ಫೈನಲಿ ಅಲ್ಲಿನ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಬ್ಯಾರಿಕೇಡ್ ಅನ್ನ ಕ್ಲಿಯರ್ ಮಾಡಲಾಗಿದೆ. ರೋಡ್ನಲ್ಲಿರುವಂತಹ ಬ್ಯಾರಿಕೇಡ್ ತೆಗೆಯುವಂತೆ ಸಾರ್ವಜನಿಕರ ಆಕ್ರೋಶ. ಅದಾದ್ಮೇಲೆ ಈಗ ಟಿವಿ9 ಕೂಡ ನಿರಂತರವಾಗಿ ಅದರ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. ಜನರನ್ನು ಕೂಡ ನಾವು ಮಾತನಾಡಿಸಿದ್ವಿ. ಆಂಬುಲೆನ್ಸ್ ಹೋಗೋಕ್ಕಾಗಲ್ಲ, ಸ್ಕೂಲ್ ವ್ಯಾನ್ ಹೋಗೋಕ್ಕಾಗಲ್ಲ, 200 ಮೀಟರ್ ಅಲ್ಲಿ ಹೋಗೋದಕ್ಕೆ 2 ಕಿಲೋಮೀಟರ್ ಸುತ್ಕೊಂಡ್ ಬರಬೇಕು ಅಂತ ಅಲ್ಲಿ ಜನ ಹೇಳ್ತಾ ಇದ್ರು. ಹಾಗಾಗಿ ಈಗ ಫೈನಲಿ ಆ ಬ್ಯಾರಿಕೇಡ್ ಅನ್ನ ಅಲ್ಲಿ ಎತ್ತಲಾಗಿದೆ. ಈ ಕೇಸ್ನಲ್ಲಿ ಆರಂಭದಿಂದಲೂ ಕೂಡ ಒಂದಷ್ಟು ಪೊಲೀಸರು ಮಾಡಿರುವಂಥ ಕೆಲಸದ ಬಗ್ಗೆ ಎರಡು ಮಾತಿಲ್ಲ. ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ, ಒಳ್ಳೆ ಹೋಮ್ವರ್ಕ್ ಮಾಡಿದ್ದಾರೆ. ಆದರೆ ಈಗ ಆಗ್ತಿರುವಂಥ ಕೆಲವೊಂದು ವಿಚಾರಗಳು ಸಹಜವಾಗಿ ಪ್ರಶ್ನೆ ಮೂಡಿಸ್ತಾ ಇದೆ.